ನಾವು ಯೂಟ್ಯೂಬ್ನಲ್ಲಿ ಯಾವ ರೀತಿ ನಾವು ವಾಚ್ ಹಿಸ್ಟ್ರಿನ ಚೆಕ್ ಮಾಡ್ತೀವಿ ಅಂದರೆ ಆಲ್ರೆಡಿ ವಾಚ್ ಮಾಡಿರುವಂಥ ವೀಡಿಯೋಸ್ಗಳನ್ನ ಚೆಕ್ ಮಾಡ್ತೀವಿ. ಆ ರೀತಿ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಚೆಕ್ ಮಾಡಬಹುದು. ನಾವು ಆಲ್ರೆಡಿ ವಾಚ್ ಮಾಡಿರುವಂಥ ರೀಲ್ಸ್ಗಳನ್ನ ಅಲ್ಲಿ ನಾವು ನೋಡಬಹುದು, ಯಾವ್ಯಾವ ರೀಲ್ಸ್ಗಳನ್ನ ವಾಚ್ ಮಾಡಿದ್ದೀವಿ ಅಂತ. ಏನಾಗುತ್ತೆ ಅಂದರೆ ಕೆಲವು ಬಾರಿ ನಾವು ರೀಲ್ಸ್ ವಾಚ್ ಮಾಡ್ತಾ ಇರ್ತೀವಿ, ಏನೋ ಅನ್ಫಾರ್ಚುನೇಟ್ಲಿ ಅದು ಕಟ್ ಆಗಿಬಿಡುತ್ತೆ. ನಂತರದಲ್ಲಿ ಮರಳಿ ನೋಡೋದಕ್ಕೆ ಹೋದರೆ ಅದು ಸಿಗೋದಿಲ್ಲ. ಅಂಥ ಸಮಯದಲ್ಲಿ ನಾವು ವಾಚ್ ಮಾಡಿರುವಂಥ ರೀಲ್ಸ್ಗಳನ್ನ ರೀಲ್ಸ್ ಹಿಸ್ಟ್ರಿನಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು, ಯಾವ್ಯಾವ ರೀಲ್ಸ್ಗಳನ್ನ ವಾಚ್ ಮಾಡಿದ್ವಿ ಅಂದರೆ ಅಲ್ಲಿ ಹೋದ್ಮೇಲೆ ನಮಗೆ ಅದು ಸಿಗುತ್ತೆ ಮರಳಿ. ಆ ರೀತಿ ಸಿಗಬೇಕು ಅಂದರೆ ಯಾವ ರೀತಿ ನಾವು ವಾಚ್ ಹಿಸ್ಟ್ರಿನ ಚೆಕ್ ಮಾಡ್ಕೋಬಹುದು ಅಂತ ನಾನು ಸಂಪೂರ್ಣವಾಗಿ ಓದ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ನಮ್ಮ ಒಂದು ರೀಲ್ಸ್ ವಾಚ್ ಹಿಸ್ಟ್ರಿ ಎಲ್ಲಿರುತ್ತೆ ಅಂತ ಸಂಪೂರ್ಣವಾಗಿ ತೋರಿಸ್ತೀನಿ. ಇಲ್ಲಿ ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಕೆಳಗಡೆ ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ, ಈ ಕಡೆ ಕೆಳಗಡೆ ಒಂದು ಪ್ರೊಫೈಲ್ ಏನು ಐಕನ್ ಇರುತ್ತೆ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಮೇಲ್ಗಡೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಗೆರೆಗಳಿರುತ್ತೆ ಈ ಕಡೆಗೆ. 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನೋಡಿ 3 ಲೈನ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ. ನಂತರದಲ್ಲಿ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ ಮೈ ಆ್ಯಕ್ಟಿವಿಟಿ ಅಂತ. ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಓಪನ್ ಆಗ್ತಾ ಇದೆ, ಒಂದೇ ನಿಮಿಷ ನೋಡಿ. ಈ ರೀತಿ ಓಪನ್ ಆಗಿದೆ. ನಂತರದಲ್ಲಿ ಇಲ್ಲಿ ಮೈ ಆ್ಯಕ್ಟಿವಿಟಿ ಅಲ್ಲ, ಯುವರ್ ಆ್ಯಕ್ಟಿವಿಟಿ ಅಂತ ಇದೆ ನೋಡಿ. ಯುವರ್ ಆ್ಯಕ್ಟಿವಿಟಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದು ಇಲ್ಲಿ ವಾಚ್ ಹಿಸ್ಟ್ರಿ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ, ನೋಡ್ತಾ ಇರ್ಬೋದು. ವಾಚ್ ಹಿಸ್ಟ್ರಿ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ವಾಚ್ ಹಿಸ್ಟ್ರಿ ಮೇಲೆ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ನಾವು ರೀಸೆಂಟಾಗಿ ವಾಚ್ ಮಾಡಿರುವಂಥ ಎಲ್ಲ ರೀಲ್ಸ್ಗಳು ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಾವು ಡೇಟ್ ವೈಸ್ ಮೇಲ್ಗಡೆ ಅವುಗಳನ್ನ ಫಿಲ್ಟರ್ ಹಾಕಿ ಕೂಡ ನಾವು ಯಾವ ಡೇಟ್ನಲ್ಲಿ ವೀಕ್ಷಣೆ ಮಾಡಿರುವಂಥ ರೀಲ್ಸ್ಗಳು ಬೇಕು ಅನ್ನೋದನ್ನು ಅವುಗಳನ್ನ ಫಿಲ್ಟರ್ ಕೂಡ ಹಾಕಿ ನಾವು ನೋಡ್ಬೋದು. ಮೇಲ್ಗಡೆ ಫಿಲ್ಟರ್ ಆಪ್ಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನ್ಯೂ ಟು ಓಲ್ಡೆಸ್ಟ್ ಅಂತ ಹಿಂಗೆಲ್ಲ ಬರ್ತಾ ಇದೆ. ಈ ರೀತಿ ನೀವು ವಾಚ್ ಮಾಡಿರುವಂಥ ವಾಚ್ ಹಿಸ್ಟ್ರಿನ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಚೆಕ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.